ನಮಸ್ಕಾರ ಸ್ನೇಹಿತರೆ, ಎಜುನೆಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2023-24ನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಸಿಕ್ಕಿರುವ ಕಾಲೇಜು ಬೇಡ ಅನ್ನುವಂತಹ ವಿದ್ಯಾರ್ಥಿಗಳಿಗಾಗಿ, ಆ ಕಾಲೇಜು ಬೇಡ ಮತ್ತೆ ನಾವು ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇಷ್ಟಪಡ್ತಿದೀವಿ ಅನ್ನುವಂತಹ ವಿದ್ಯಾರ್ಥಿಗಳು ಏನೆಲ್ಲ ಪ್ರೊಸೆಸ್ ಅನ್ನ ಮಾಡಬೇಕಾಗತ್ತೆ, ಹೇಗೆ ಮೊಬೈಲ್ ನ ಮೂಲಕ ಸೆಕೆಂಡ್ ರೌಂಡ್ಗೆ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ ಅನ್ನುವಂತಹ ವಿವರಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ಈ ಕಾಲೇಜು ಬದಲಾವಣೆ ಕೋರಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಿ ಅವರು ನೀವು ಮೊಬೈಲ್ ಮೂಲಕವೇ ಈಸಿಯಾಗಿ ಕಾಲೇಜು ಬದಲಾವಣೆಯನ್ನ ಬಯಸುವ ಮತ್ತು ಆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತ ವಿವರಗಳನ್ನ ಸಲ್ಲಿಸುವ ಮತ್ತೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತ ವಿವರಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ನೇರವಾಗಿ ನಾನು ಸ್ಕೂಲ್ ಎಜುಕೇಶನ್ ಅಧಿಕೃತ ವೆಬ್ಸೈಟ್ ಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಈ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ನೇರವಾದ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿಕೊಂಡು ಆರಾಮಾಗಿ ನೀವು ಕಂಟಿನ್ಯೂ ಆಗಬಹುದು. ಸೊ ನಾನೀಗ ಈ ಬಿಎಡ್ 2023 ಅಂತ ಏನ್ ಕಾಣಿಸ್ತದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ. ಸೊ ನಾನು ನೇರವಾಗಿ ಇಲ್ಲಿ ಲಾಗಿನ್ ಕೂಡ ಆಗ್ತಾ ಇದೀನಿ. ಗಮನಿಸ್ತಾ ಇದೀನಿ, ನಾನು ಇಲ್ಲಿ ಲಾಗಿನ್ ಆಗೋದ್ರ ಮೂಲಕ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೀನಿ. ಗಮನಿಸ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ನಾನು ಈಗ ಯೂಸರ್ ನೇಮ್ ಅನ್ನ ಹಾಕಿದೀನಿ, ಹಾಗೆ ಪಾಸ್ವರ್ಡ್ ಅನ್ನ ನಾನೀಗ ಎಂಟರ್ ಮಾಡಿದೀನಿ. ನಂತರದಲ್ಲಿ ನಾನು ಲಾಗಿನ್ ಅಂತ ಕೊಡ್ತಾ ಇದೀನಿ. ಗಮನಿಸ್ತಾ ಇದ್ರಿ, ಲಾಗಿನ್ ಕೊಟ್ಟಿದ್ದೀನಿ. ಎಸ್, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು 2-year BEd ಕೋರ್ಸ್ ಫಾರ್ ದ ಇಯರ್ 2023 ಅಂತ ಬಂದಿದೆ. ಈಗಾಗಲೇ ನಿಮ್ಗೊಂದು ಕಾಲೇಜ್ ಸಿಕ್ಕಿರುತ್ತೆ, ಆದ್ರೆ ಸಿಕ್ಕಿರುವ ಕಾಲೇಜು ಬೇಡ ಆಗಿರುತ್ತೆ. ಸೊ ಹಾಗಾಗಿ ಸಿಕ್ಕಿರುವ ಕಾಲೇಜ್ ಬೇಡ, ನಾನು ಸೆಕೆಂಡ್ ರೌಂಡ್ಗೆ ಕಂಟಿನ್ಯೂ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳುವಂತಹ ವಿದ್ಯಾರ್ಥಿಗಳೇನಿದ್ದೀರಿ, ನಿಮ್ಗಾಗಿನೇ ಈ ವಿಡಿಯೋನ ಮಾಡ್ತಾ ಇರುವಂತದ್ದು. ಸೊ ಗಮನಿಸ್ತಾ ಇದ್ರಿ, ಒಂದಿಷ್ಟು ವಿವರಗಳಿದೆ. ಈಗಾಗಲೇ ನಿಮ್ಗೆ ಸಿಕ್ಕಿರುವ ಕಾಲೇಜ್ನ ವಿವರಗಳನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದೇ ಕಾಲೇಜ್ ಬೇಕು ನಿಮಗೆ ಅಂದ್ರೆ ಮಾತ್ರ ನೀವು ಡೌನ್ಲೋಡ್ ಚಲನನ ಮಾಡ್ಕೊಳ್ಬೇಕು. ಇಲ್ಲಿ ಅದೇ ಕಾಲೇಜ್ ಬೇಕು ಅಂದ್ರೆ ಮಾತ್ರ ನೀವು ಚಲನನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಬೇಡ ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ, ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತ ಆದ್ರೆ ಇಲ್ಲಿ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಇದೆ ನೋಡಿ, ಚಲನ್ ಡೌನ್ಲೋಡ್ ಇದೆ, ನೆಕ್ಸ್ಟ್ ರೌಂಡ್ ಅಂತ ಇದೆ, ಲಾಗೌಟ್ ಅಂತ ಇದೆ. ಸೊ ಈ ಪೈಕಿ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ ಅಂತ ಆದ್ರೆ, ಈ ಕಾಲೇಜ್ ಬೇಡ ಅಂತ ಆದ್ರೆ ನೆಕ್ಸ್ಟ್ ರೌಂಡ್ ಅಂತ ಕೊಡಿ. ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟು ಏನ್ ಮಾಡ್ಬೇಕಾಗತ್ತೆ ನೀವು ಇಲ್ಲಿ ಅಂತಂದ್ರೆ, ಮುಂದಿನ ಸುತ್ತಿನ ಸೀಟು ಹಂಚಿಕೆ ಆಯ್ಕೆ ಬಯಸುವಿರಾ ಅಂತ ಇದೆ. ಅಪ್ಲಿಕೇಶನ್ ನಂಬರ್ ಇದೆ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದೆ, ಆಮೇಲೆ ಮುಂದಿನ ಸುತ್ತಿನ ಹಂಚಿಕೆಗೆ ಬಯಸುವಿರಾ ಅಂತ ಇದೆ. ಸೊ ಇಲ್ಲಿ ನೀವು ಎಸ್ ಅಂತ ಕೊಟ್ರೆ ಮಾತ್ರ ನಿಮ್ಮನ್ನ ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಅಂದ್ರೆ ಸೆಕೆಂಡ್ ರೌಂಡಿಗೆ ನಿಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ. ನೀವು ಕಂಪಲ್ಸರಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ವುಡ್ ಯು ಲೈಕ್ ಟು ಗೋ ಟು ನೆಕ್ಸ್ಟ್ ರೌಂಡ್ ಅಂತ ಇರುವಂತದನ್ನ ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡಬೇಕು. ನೋ ಅಂತ ಕೊಟ್ರಿ ಇನ್ ಕೇಸ್ ಅಂತ ಆದ್ರೆ ನಿಮ್ಗೆ ಮುಂದಿನ ಯಾವುದೇ ಹಂತದ ಪ್ರವೇಶಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದನ್ನ ಕೂಡ ನೀವು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ. ಎಸ್ ಅಂತ ಕೊಟ್ರೆ ಮಾತ್ರ ನೀವು ಸೆಕೆಂಡ್, ಥರ್ಡ್ ರೌಂಡ್ ಅಂಡ್ ಫೋರ್ತ್ ರೌಂಡ್ ಗಳಿಗೆ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ನೀವು ಯಾವುದೇ ರೌಂಡ್ಗೆ ಕೂಡ ಮುಂದುವರಿಯೋದಿಲ್ಲ. ನೀವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಎಸ್ ಅಂತ ನಾನು ಆಲ್ರೆಡಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸಬ್ಮಿಟ್ ಅಂತ ಕೊಡ್ತಾ ಇದೀನಿ. ಎಸ್, ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಕೂಡ ಬಂದಿದೆ. ಸೊ ಇದಾದ್ಮೇಲೆ ಏನಿರುತ್ತೆ, ನೀವು ಇಷ್ಟು ಮಾಡಿದ್ಮೇಲೆ 6ನೇ ತಾರೀಕಿಗೆ ಸೀಟ್ ಮೆಟ್ರಿಕ್ಸ್ ಅನ್ನ ಬಿಡ್ತಾರೆ. ಅಂದ್ರೆ ಯಾವ ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದೆ ಅನ್ನುವಂತ ವಿವರಗಳನ್ನು ಬಿಡ್ತಾರಲ್ಲ, ಅದನ್ನ ನೋಡಿಕೊಂಡು 7 ಮತ್ತು 8ನೇ ತಾರೀಕಿಗೆ ನೀವು ಅಗೇನ್ ಮತ್ತೊಂದ್ಸಲ ಆಪ್ಷನ್ ಎಂಟ್ರಿ ಮಾಡಬೇಕು. ಮತ್ತೆ ಲಾಸ್ಟ್ ಟೈಮ್ ಮಾಡಿರೋ ತರ ಮಿಸ್ಟೇಕ್ಸ್ ಅನ್ನ ಮಾಡಕ್ ಹೋಗ್ಬೇಡಿ. ಸರಿಯಾಗಿ ಆಪ್ಷನ್ ಎಂಟ್ರಿನ ಮಾಡಿ. ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದೆ ಅನ್ನೋದನ್ನ ನೋಡಿಕೊಂಡು 7 ಮತ್ತು 8ನೇ ತಾರೀಕಿಗೆ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕಾಗತ್ತೆ. ಆ ಆಪ್ಷನ್ ಎಂಟ್ರಿ ಆಧಾರದ ಮೇಲೆ ನಿಮಗೆ ಕಾಲೇಜ್ಗಳನ್ನ ಹಂಚಿಕೆ ಮಾಡುವ ಒಂದು ವ್ಯವಸ್ಥೆಯನ್ನ ಈಗಾಗಲೇ ಸಿಎಸ್ಸಿ ಅಳವಡಿಸಿಕೊಂಡಿರೋದ್ರಿಂದ ಸೆಕೆಂಡ್ ರೌಂಡಿಗೆ ನೀವು ಕಂಟಿನ್ಯೂ ಆಗಬೇಕು ಅಂದ್ರೆ ಇಲ್ಲಿ ನೆಕ್ಸ್ಟ್ ರೌಂಡ್ ಅನ್ನುವಂತಹ ಆಯ್ಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡಬೇಕು. ಆಮೇಲೆ ನಿಮ್ಮ ಈ ಒಂದು ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೋಡಿಕೊಂಡು ಆಪ್ಷನ್ ಎಂಟ್ರಿಯನ್ನ ಮಾಡಿದ ನಂತರ ನಿಮ್ಮನ್ನ ನೆಕ್ಸ್ಟ್ ರೌಂಡಿಗೆ ಅವರು ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ನೀವು ಇದನ್ನ ಮಾಡಲಿಲ್ಲ ಅಂತಂದ್ರೆ ಚೇಂಜ್ ಆಫ್ ಕಾಲೇಜು ಕೂಡ ಆಗೋದಿಲ್ಲ, ಮತ್ತೆ ನೆಕ್ಸ್ಟ್ ರೌಂಡಿಗೂ ಕೂಡ ನಿಮ್ಮನ್ನ ಪರಿಗಣಿಸೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಗೊತ್ತಿರಲಿ. ಇಲ್ಲ ನಾನು ಇದೇ ಕಾಲೇಜ್ ಬೇಕು ನನಗೆ ಅಂದ್ರೆ ಜಸ್ಟ್ ಹೋಗಿ ಚಲನ್ ಡೌನ್ಲೋಡ್ ಅಲ್ಲಿ ಹೋಗಿ ನೆಕ್ಸ್ಟ್ ನೀವು ಸೀದಾ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಬಿಡಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ನಿಮ್ದು ಪ್ರೊಸೆಸ್ ಮುಗಿಯುತ್ತದೆ. ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ರೌಂಡಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೀನಿ ಅನ್ನೋರು ಮಾತ್ರ ನೀವು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟು ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡಿ. ನಂತರ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೋಡ್ಕೊಳ್ಳಿ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಮತ್ತೆ ನಾನು ನಿಮಗೆ ವಿವರವಾಗಿ ಮಾತಾಡ್ತೀನಿ, ಹಾಗೆ ಆಪ್ಷನ್ ಎಂಟ್ರಿ ಮಾಡೋದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಸದ್ಯಕ್ಕೆ ಇನ್ನು 6ನೇ ತಾರೀಕಿನ ತನಕ ನೀವು ಎಷ್ಟು ಮಾಡಿದ್ರೆ ಆರಾಮಾಗಿರಬಹುದು. ಈಗ ನೀವು ಜಸ್ಟ್ ನಿಮ್ದು ಲಾಗಿನ್ ಆಗಿ ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡಿ 6ನೇ ತಾರೀಕಿನ ತನಕ ಆರಾಮಾಗಿರಿ. 6ನೇ ತಾರೀಕಿಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ನಂತರ ಮತ್ತೆ ಇದರ ಮುಂದುವರೆದ ಪ್ರೊಸೆಸ್ ಬಗ್ಗೆ ನಾವು ಖಂಡಿತವಾಗಿಯೂ ಮಾತಾಡೋಣ ಅಂತ ಹೇಳ್ತಾ, ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.